ನಮಸ್ತೆ. ರಿಚುಯಲ್ಸ್ ಮಾಡಿ ಹೇಗೆ ಸಾಧಿಸ್ಕೊಳ್ಳೋದು? ನನ್ನ ಕೈಲಾಗಲ್ಲ, ತುಂಬ ಕಷ್ಟ ಅಂತ ನೀವೇನಾದ್ರು ಚಿಂತೆ ಮಾಡ್ತಾ ಇದ್ದೀರಾ? ಬೇರೆಯವರು ರಿಚುಯಲ್ಸ್ ಮಾಡಿ ತಮಗೆ ಬೇಕಾದದನ್ನ ಸಾಧಿಸ್ಕೊತಾ ಇದ್ದಾರೆ, ನನ್ನ ಕೈಲಾಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊತಾರಾ? ಈಸಿಯಾಗಿ ರಿಚುಯಲ್ಸ್ನ ಮಾಡಿ ನನಗೂ ಬೇಕಾಗಿದ್ದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ನಿಮಗಾಗೇ ಇದೆ ಈ ವಿಡಿಯೋ. ಫ್ರೆಂಡ್ಸ್, ಈ ದಿನ ರಿಚುಯಲ್ಸ್ ಬಗ್ಗೆ ನಾವು ಕೆಲವು ವಿಷಯಗಳನ್ನ ನೀವು ತಿಳ್ಕೊಳ್ಳಿ. ಈ ರಿಚುಯಲ್ಸ್ ಅಂತಂದರೆ ಏನು, ಯಾಕೆ ಮಾಡಬೇಕು ಅಂತ ಮೊದಲು ತಿಳ್ಕೊಂಡಾಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದಾಗ ನೀವು ಇನ್ನೂ ಚೆನ್ನಾಗಿ ಕೂಡ ರಿಚುಯಲ್ಸ್ನ ಮಾಡ್ಬೋದು. ಕೆಲವು ರೆಮಿಡಿಗಳು ಹಾಗೂ ಕೆಲವು ಶ್ರದ್ಧೆ ಭಕ್ತಿಯಿಂದ ನಮ್ಮ ಮನಸ್ಸಿಗೆ ಆತ್ಮವಿಶ್ವಾಸವನ್ನು ಹುಟ್ಟಿಸುವಂಥ, ಆತ್ಮವಿಶ್ವಾಸ ಸ್ಟೆಬಿಲಿಟಿ ಬರೋ ಅಂಥ ಒಂದು ಪ್ರೋಸೆಸ್ ಅದು. ನಮ್ಮ ಮನಸ್ಸಿಗೆ ಟ್ರೈನ್ ಅಪ್ ಮಾಡಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನನಗಿಂಥದ್ದು ಬೇಕು, ನಾನು ಹೀಗೆ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡೋ ಅಂಥ ಲಾಂಗ್ ಪ್ರೋಸೆಸ್ ಇದು. ಇದನ್ನು ರಿಚುಯಲ್ಸ್ ಅಂತ ಹೇಳ್ತಾರೆ. ಈ ರಿಚುಯಲ್ಸ್ ಮಾಡೋದ್ರಿಂದ ಮ್ಯಾನಿಫೆಸ್ಟ್ ಮಾಡ್ಕೋಬೋದಾ ನಿಜವಾಗ್ಲೂ ಅಂತ ನಿಮ್ಗನ್ಸುತ್ತೆ? ಖಂಡಿತ ಮಾಡ್ಕೋಬೋದು ಫ್ರೆಂಡ್ಸ್. ಹೇಗೆ ಅಂತಂದರೆ, ಇದು ಇವತ್ತಿಂದಲ್ಲ, ಯದ್ಭಾವಂ ತದ್ಭವತಿ ಅಂತ ಹಿಂದಿನ ಕಾಲದಂದ್ರೂ ಹೇಳ್ತಾರೆ. ನಾವು ಯಾವ್ದು ಮನಸ್ಸಿನಿಂದ ಭಾವಿಸ್ತೀವಿ, ಅದಕ್ಕೋಸ್ಕರ ಏನು ಕೆಲಸ ಮಾಡಿ ಅಭ್ಯಾಸ ಮಾಡ್ತೀವಿ, ಅದು ಖಂಡಿತ ಆಗುತ್ತೆ. ಆದ್ದರಿಂದ ರಿಚುಯಲ್ಸ್ ಮಾಡೋದು ತುಂಬ ಮುಖ್ಯ. ಇದನ್ನು ನಾವು ಆದಷ್ಟು ಸಣ್ಣ ವಯಸ್ಸಿನಿಂದಲೇ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಒಂದು 12-15 ವರ್ಷದಿಂದನೇ ಮನೆಯಲ್ಲಿ ಸೈಂಟಿಫಿಕ್ ರಿಚುಯಲ್ಸ್ ಆಗ್ಬೋದು ಅಥವಾ ಟ್ರೆಡಿಷನ್ ರಿಚುಯಲ್ಸ್ ಆಗ್ಬೋದು, ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನ ಕೊಟ್ಟು ಮಾಡೋದನ್ನ ಅಭ್ಯಾಸ ಮಾಡಿಸ್ಬೇಕು. ಕೆಲವರು ಯಾವುದೇ ರಿಚುಯಲ್ಸ್ ಕೊಡಲಿ ಆರಾಮಾಗಿ ಈಸಿಯಾಗಿ ಮಾಡಿ ಸಾಧಿಸ್ಕೊತಾರೆ. ಕೆಲವರು ರಿಚುಯಲ್ಸ್ 1-2 ದಿನ ಮಾಡ್ತಾರೆ, ಆಮೇಲೆ ನನ್ನ ಕೈಲಾಗಲ್ಲ ಅಂತ ಬಿಟ್ಬಿಡ್ತಾರೆ. ಪ್ರಯತ್ನ ಮಾಡ್ತಾರೆ, ಬಿಟ್ಬಿಡ್ತಾರೆ. ಯಾಕೆ ಈಗ ಆಗುತ್ತೆ ಅಂದರೆ, ನೀವು ಹೊಸ್ದಾಗಿ ಮಾಡೋರು, ರಿಚುಯಲ್ಸ್ ಮಾಡೋರು ಹೊಸದಾಗಿ, ನೀವು ಯಾರಾದರೂ ಹೀಲರ್ಗಳು ಹೇಳಿರ್ತಾರೆ 48 ಡೇಸ್ ಮಾಡಿ, 28 ಡೇಸ್ ಮಾಡಿ, ಡೇಸ್ ಮಾಡಿ ಅಂತ ಹೇಳಿರ್ತಾರೆ. ನೀವು ಮಾಡ್ಲಿಕ್ಕೆ ಹೋಗ್ತೀರಾ, ಅವಾಗ ಸ್ವಲ್ಪ ದಿನ ಪ್ರಯತ್ನ ಮಾಡ್ತೀರಾ, ಆಮೇಲೆ ತುಂಬ ಅಡ್ಡಿಗಳು ಬರುತ್ತೆ, ಏನೇನೋ ಕಿರಿಕಿರಿ ಆಗುತ್ತೆ, ಮಾಡ್ಲಿಕ್ಕಾಗಲ್ಲ, ಬಿಟ್ಬಿಡ್ತೀರಾ. ಆದರೆ ಹೀಲರ್ಸ್ಗಳಿಗೆ ಹೇಳಬೇಕು, ನಾನು ಇದೇ ಮೊದಲನೇ ಸರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆವಾಗ ನೀವು ಅವರೆಷ್ಟು ಹೇಳಿರಲಿ, ನೀವು ಅದರಲ್ಲಿ 7 ಡೇಸ್ ಮಾಡ್ಕೋಬೇಕು. ಫಸ್ಟ್ ಟಾಸ್ಕು 7 ಡೇಸ್ ತೊಗೋಬೇಕು. ನೀವು 7 ಡೇಸ್ ತೊಗೊಂಡು ಮೊದಲು ಆ ಟಾಸ್ಕ್ನ ಮುಗಿಸ್ದಾಗ ನಿಮ್ಮ ಮನಸ್ಸಿಗೆ ಒಂದು ಹ್ಯಾಪಿನೆಸ್ ಬರುತ್ತೆ, ಒಂದು ಖುಷಿ ಬರುತ್ತೆ. ನಾನು ಇದು ಸಾಧಿಸ್ದೆ ಅನ್ನೋ ಆತ್ಮವಿಶ್ವಾಸ ಬರುತ್ತೆ. ಆವಾಗ ಮನಸ್ಸಿಗೆ ಒಂದು ಸ್ಟೆಬಿಲಿಟಿ ಬರುತ್ತೆ, ನಾನು ಮಾಡ್ತೀನಿ ಅನ್ನೋ ಖುಷಿ ಬರುತ್ತೆ. ನಂತರದಲ್ಲಿ ಸ್ವಲ್ಪ ದಿನ ಬಿಟ್ಬಿಡಬೇಕು. ಆಮೇಲೆ 11 ಡೇಸ್ ತೊಗೋಬೇಕು ನೀವು ಟಾಸ್ಕ್ನ. 11 ಡೇಸ್ ತೊಗೊಂಡು ಆ 11 ಡೇಸ್ನು ಕಂಪ್ಲೀಟ್ ಮಾಡಬೇಕು. ಆಗ ಮನಸ್ಸಿಗೆ ಇನ್ನೂ ಒಂದಷ್ಟು ಆತ್ಮವಿಶ್ವಾಸ ಬರುತ್ತೆ. 7 ಡೇಸ್ ಕಂಪ್ಲೀಟ್ ಮಾಡಿದೆ, ಒಂದು ರಿಚುಯಲ್ಸ್ ಮಾಡಿ, ಇವಾಗ ನಾನು 7 ಡೇಸ್ ಮಾಡಿದೆ, ಇವಾಗ ನಾನು 11 ಡೇಸ್ ಮಾಡಿದೆ ಅಂತ ಅದಕ್ಕೆ ಇನ್ನೂ ಖುಷಿ ಆಗುತ್ತೆ. ಆವಾಗ ನೀವು ಸ್ವಲ್ಪ ದಿನ ಬಿಟ್ಬಿಟ್ಟು ಮತ್ತೆ 21 ಡೇಸು, ಆಮೇಲೆ 90 ಡೇಸು, 108 ಡೇಸು, ಹೀಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ನೀವು ಟ್ರೈನ್ ಅಪ್ ಮಾಡ್ತಾ ಹೋಗಬೇಕು ನಿಮ್ಮ ಮನಸ್ಸಿಗೆ. ಈ ಮನಸ್ಸು ಯಾವಾಗಲೂ ಅಷ್ಟೇ, ಎಂಡ್ ಆಫ್ ದ ರಿಸಲ್ಟು ಸಕ್ಸಸ್ ಬೇಕು. ಅದಕ್ಕೆ ಸಕ್ಸಸ್ ಸಿಗಲಿಲ್ಲ ಅಂತಂದರೆ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿ ಸಕ್ಸಸ್ ಸಿಗಲಿಲ್ಲ ಅಂತಂದರೆ, ಅದು ತಾನು ಮಾಡೋ ಕೆಲಸನ ಕೈ ಬಿಟ್ಬಿಡುತ್ತೆ. ಹಾಗಾಗಿ ಫ್ರೆಂಡ್ಸ್, ನೀವು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಅಭ್ಯಾಸ ಮಾಡಿಸಿದಾಗ ನೀವು ಯಾವುದೇ ರಿಚುಯಲ್ಸ್ ಆದ್ರೂ ಈಸಿಯಾಗಿ ಮಾಡಿಬಿಡ್ಬೋದು. ಕೆಲವರು ಯಾವುದೇ ರಿಚುಯಲ್ಸ್ ಆಗಲಿ ಈಸಿಯಾಗಿ ಮಾಡಿ ಸಾಧಿಸ್ಕೊಂಡ್ಬಿಡ್ತಾರೆ. ಅವರೆಲ್ಲ ಈಸಿಯಾಗಿ ಮಾಡಿ ಸಾಧಿಸ್ತಾರೆ, ನನಗಾಗಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಅವರು ಕೂಡ ಹೀಗೇ ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನ ತಗೊಂಡು ಸಾಧಿಸಿ ಆಮೇಲೆ ಅವರು ದೊಡ್ಡ ದೊಡ್ಡ ರಿಚುಯಲ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಕೂಡ, ನೀವು ಇದೇ ಮೊದಲನೇ ಸರಿ ಮಾಡ್ತಾ ಇದ್ದರೆ ಚಿಕ್ಕದಾಗಿ ಫಸ್ಟ್ 7 ಡೇಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆದರೆ ನಾವು ಚಿಕ್ಕ ಚಿಕ್ಕ ಗುರಿಗಳು ಇಟ್ಕೊಂಡೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಅಂತ ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನ ನಾವು ತೊಗೋಬೋದು. ನಾವು ದೊಡ್ಡ ದೊಡ್ಡ ಗುರಿಗಳನ್ನೆಲ್ಲ ಸಾಧಿಸಬೇಕು ಅಂತಂದರೆ 90 ಡೇಸು, 6 ಮಂತ್ಸು, ಈ ರೀತಿಯೆಲ್ಲ ಒಂದು ಪ್ರೋಸೆಸ್ ಇರುತ್ತೆ. ಪ್ರೋಸೆಸ್ ಆಗಬೇಕು ನಾವು ಯೂನಿವರ್ಸಲ್ನಲ್ಲಿ ಅಂತಂದರೆ, ನಮ್ಮ ಮೆಸೇಜು ಸ್ಟ್ರಾಂಗ್ ಆಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರತಿದಿನ ನನಗಿದು ಬೇಕು ಅನ್ನೋ ಮೆಸೇಜ್ ನಾವು ಇಡ್ತಾ ಇರಬೇಕು. ಇಟ್ಟಾಗ ಅದು ಯೂನಿವರ್ಸ್ವರೆಗೂ ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಸಮಾಧಾನವಾಗಿ ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ಟ್ರೈನ್ ಅಪ್ ಮಾಡಬೇಕು. ಹಾಗಾಗಿ ನೀವು ಟ್ರೈನ್ ಅಪ್ ಮಾಡಿ ಆ ರಿಚುಯಲ್ಸ್ನ ಸಾಧಿಸ್ಕೊಂಡು ನಿಮಗೆ ಬೇಕಾಗಿದ್ದನ್ನು ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಯಾರೂ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್, ಎಲ್ಲರೂ ಮಾಡ್ಕೋಬೋದು. ಆದರೆ ಅದರಿಂದ ಮೆಥಡ್ನ ನೀವು ಫಾಲೋ ಮಾಡಬೇಕು. ನಾನು ಹೇಳಿದ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಕೂಡ ಸಾಧಿಸ್ಕೋಬೋದು.
ನಿಮಗೇನಾದ್ರೂ ಈ ಮೆಥಡ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವೇನಾದರೂ ಹೊಸದಾಗಿ ಮಾಡ್ತಾಯಿದ್ರೆ ನಾನು ಹೇಳಿದ ಮೆಥಡು ನಿಮ್ಗಿಷ್ಟ ಆಗಿದೆಯಾ ಅಂತ ಕಮೆಂಟ್ ಹಾಕಿ. ಹಾಗೂ ಈಗ ಆಲ್ರೆಡಿ ಸಾಧಿಸಿರೋರು ಯಾರಾದರೂ ಇದ್ದರೆ ಅವರು ಕೂಡ ಕಮೆಂಟ್ ಮಾಡಿ, ನಾನು ಈ ರೀತಿ ಮಾಡಿ ಸಾಧಿಸಿದ್ದೀನಿ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ವಿಷಯನ ನಿಮಗೆ ತರ್ತೀವಿ ನಮ್ಮ ಸಂಸ್ಥೆಯಿಂದ. ನಮಸ್ತೆ.